ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಟಾಪಿಕ್ಕು ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗು ಇದ್ರ ಬಗ್ಗೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಟಾಪಿಕ್ ಬಂದುಬಿಟ್ಟು ಹಾರ್ಮಲ್ ಡೌನಿಂಗು ಮತ್ತು ಹಾರ್ಮಲ್ ರೌಂಡಿಂಗು. ಲಾಸ್ಟ್ ವೀಡಿಯೋದಲ್ಲೂ ಹಾರ್ಮಲ್ ಡೌನಿಂಗ್ ಬಗ್ಗೆ ತಿಳಿಸಿದ್ದೀನಿ. ಹಾರ್ಮಲ್ ಡೌನಿಂಗ್ ಬಂದುಬಿಟ್ಟು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಹಾರ್ಮಲ್ ಡೌನಿಂಗು ಮತ್ತು ಹಾರ್ಮಲ್ ರೌಂಡಿಂಗು ಈ ಟಾಪಿಕ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಯಾವುದೇ ಡೌಟ್ ನಿಮಗೆ ಮುಂದೆ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಬರಬಾರ್ದು. ಆ ರೀತಿ ಕಂಪ್ಲೀಟ್ ಕ್ಲಾರಿಫಿಕೇಷನ್ ಅನ್ನೋದು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ, ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಟೈಲರಿಂಗ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಲಾಸ್ಟ್ ವೀಡಿಯೋ ಟಾಪಿಕಲ್ಲಿ ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗು ಇದು ನಮಗೊಂದು ಅಳತೆ ಬ್ಲೌಸ್ನ ಕೊಟ್ಟಾಗ ಯಾವ ರೀತಿ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು, ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಂತ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ವಾ. ಹೊಸದಾಗಿ ಏನಾದರೂ ನೀವು ಲಾಸ್ಟ್ ವೀಡಿಯೋ ನೋಡದೆ ಈ ವಿಡಿಯೋನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರ ಅಂದರೆ ನಿಮಗೆ ಲೈಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ಲಾಗಿ. ನೋಡಿ, ಲಾಸ್ಟ್ ವೀಡಿಯೋದಲ್ಲಿ ಯಾವ ಟಾಪಿಕ್ನ ಕವರ್ ಮಾಡಿದ್ದೀನಿ ಅಂದರೆ ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗ್ನ ಅಳತೆ ಬ್ಲೌಸು ಕೊಟ್ಟಾಗ ಅದ್ರ ಪ್ರಕಾರ ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಬರುತ್ತೋ ಇಲ್ವೋ ಅನ್ನೋ ಟಾಪಿಕ್ ಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಷನ್ ಅನ್ನೋದು ಮಾಡಿದ್ದೀವಿ. ಅದು ಸಿಂಪಲಾಗಿ ತಿಳಿಸೋದಾದರೆ ಫಸ್ಟು ನಾವು ಲೈನಿಂಗ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿ ಅರ್ಧ ಇಂಚು ಮಾರ್ಜಿನ್ ತೊಗೊಂಡು ಅಲ್ಲಿಂದ ಬ್ಲೌಸ್ ಲೆಂತ್, ಅಳತೆ ಬ್ಲೌಸ್ ಏನಿರುತ್ತೋ ಅದ್ರ ಬ್ಲೌಸ್ ಲೆಂತು ಪ್ಲಸ್ ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ಗೆ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ತೀವಿ. ಓಕೆನಾ. ನೆಕ್ಸ್ಟು ಅಳತೆ ಬ್ಲೌಸಲ್ಲಿ ಸೈಡು, ಈ ಸೈಡ್ ಇರುತ್ತಲ್ವ, ಆ ಸೈಡನ್ನ ನಾವು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ನಾವು ಈ ರೀತಿ ಹಾರ್ಮಲ್ ಡೌನಿಂಗ್ ಮಾರ್ಕ್ನ ಮಾರ್ಕ್ ಮಾಡ್ಕೊಳ್ತೀವಿ. ಈ ಮಾರ್ಕ್ ಮತ್ತು ಈ ಮಾರ್ಕ್ ಎರಡು ಮಾರ್ಕು ಎಷ್ಟು ಇಂಚ್ ಇರುತ್ತೋ ನೋಡಿಕೊಂಡು ಅದನ್ನೇ ಶೋಲ್ಡರಾಗಿ ತೊಗೊಳ್ತೀವಿ, ಅದರಲ್ಲಿ ಅರ್ಧ ನೆಕ್ ವಿಡ್ತಾಗಿ ತೊಗೊಳ್ತೀವಿ. ಈಗ ಇದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನಾವು ಅಳತೆ ಬ್ಲೌಸಲ್ಲಿ ಕ್ರಾಸ್ ಚೆಕ್ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದೀನಿ ನಾನು. ಯಾವ ರೀತಿ ಅಂದರೆ ಅಳತೆ ಬ್ಲೌಸಲ್ಲಿ ಫ್ರಂಟ್ ಸೈಡ್ ಪಾರ್ಟು, ಓಕೆನಾ, ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡಿಕೊಂಡು ಎಷ್ಟು ಬರುತ್ತೋ ಅದರಲ್ಲಿ ಇದು ಫಾರ್ಮುಲಾ 2 ಇಂಚ್ ಅನ್ನೋದು 2 ಇಂಚ್ ಮೈನಸ್ ಮಾಡಬೇಕು. ಇನ್ನೆಷ್ಟು ಉಳಿಯುತ್ತೋ ಅದು ಬಾಡಿ ಮೆಜರ್ಮೆಂಟ್, ಅದನ್ನು 6 ಭಾಗ ಮಾಡಬೇಕು. 6 ಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗನ ಶೋಲ್ಡರು ಹಾರ್ಮಲ್ ಡೌನಿಗಾಗಿ ತೊಗೊಳ್ಬೇಕು, ಅದು ಪರ್ಫೆಕ್ಟ್ ಬರುತ್ತೆ. ಅದನ್ನು ಒಂದು ಸಲ ನೀವು ಅಳತೆ ಬ್ಲೌಸಲ್ಲೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿದ್ದರೆ ಓಕೆ ಅಂತ ತಿಳಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಬೇಕಾದರೆ ನೀವು ಒಂದು ಸಲ ಆ ವೀಡಿಯೋನ ನೋಡಿ, ಅದರಲ್ಲಿ ಫುಲ್ ಕ್ಲಾರಿಟಿಯಾಗಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಅಲ್ಲಿವರೆಗೂ ಫೈನ್ ಆಯಿತು. ನೆಕ್ಸ್ಟ್ ಈಗ ಈ ಮಾರ್ಕಿಂಗ್ಸ್ ಮುಗಿದ ನಂತರ ನೆಕ್ಸ್ಟು ಹಾರ್ಮಲ್ ಡೌನಿಂಗು ಪರ್ಫೆಕ್ಟಾಗಿ ಇದೆಯೋ ಇಲ್ವೋ. ಓಕೆ, ಹಾರ್ಮಲ್ ಡೌನಿಂಗ್ ಪರ್ಫೆಕ್ಟಾಗಿ ಇದೆಯೋ ಇಲ್ವೋ, ಹಾರ್ಮಲ್ ರೌಂಡಿಂಗಿಗೆ ಈ ಹಾರ್ಮಲ್ ಡೌನಿಂಗು ಪರ್ಫೆಕ್ಟಾಗಿ ಸೂಟ್ ಆಗುತ್ತೋ ಇಲ್ವೋ, ಇದು ಈ ವಿಡಿಯೋ ಟಾಪಿಕ್ಕು. ಇಲ್ಲಿವರೆಗೂ ಇಷ್ಟು ಮಾರ್ಕ್ ಮಾಡಿದ್ದೀವಲ್ವ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ನ ನೀವು ಒಂದು ಸಲ ಅಳತೆ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ 17 ಇಂಚ್ ಇದೆ, ಅಂದರೆ 8.5 ಅರ್ಧ. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ಅಳತೆ ಮಾಡಿ ತೋರಿಸಿದ್ನಲ್ವ, ಆ ರೀತಿ ಅಳತೆ ಮಾಡ್ಕೊಳ್ಳಿ. ನೀವು ನೋಡಿ, ಇನ್ನೊಂದು ವಿಚಾರ ತಿಳಿಸ್ತೀನಿ. ಈಗ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಇನ್ಫಾರ್ಮೇಷನ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋದಿಲ್ಲ, ಅದು ಬೇರೆಯೇ ಇರುತ್ತೆ. ಆ ವಿಡಿಯೋದಲ್ಲಿ ತಿಳಿಸಿರುವಂಥ ಇನ್ಫಾರ್ಮೇಷನ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋದಿಲ್ಲ, ಬೇರೆ ಇರುತ್ತೆ. ಡೇ ಬೈ ಡೇ ಇನ್ಫಾರ್ಮೇಷನ್ ಅನ್ನೋದು ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ನೀವು ರೆಗ್ಯುಲರಾಗಿ ಫಾಲೋ ಮಾಡಿದರೆ ಮಾತ್ರ ಪ್ರತಿಯೊಂದು ಅರ್ಥ ಆಗುತ್ತೆ. ನಾನು ಪದೇ ಪದೇ ಹಿಂದೆ ಏನು ಹೇಳಿದ್ದೀನೋ ಅದನ್ನು ಇನ್ನೊಂದು ಸಲ ಹೇಳ್ಕೊಂಡು ನಾನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇಷ್ಟ ಆಯ್ತಲ್ವ. ಚೆಸ್ಟ್ ಮೆಜರ್ಮೆಂಟು ಅಳತೆ ಮಾಡ್ಕೊಳ್ಳೋದು ಯಾವ ರೀತಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಲ್ವ, ಆ ರೀತಿ ಅಳತೆ ಮಾಡಿಕೊಂಡು ಚೆಸ್ಟ್ ಅಳತೆ ಮಾಡ್ಕೊಂಡ ನಂತರ ಮಾರ್ಕ್ ಮಾಡಿ. ಈಗ ನೋಡಿ, ಮಾರ್ಕ್ ಮಾಡಿದ ನಂತರ ಇದು ಜನ್ರಲ್ಲಾಗಿ 1 ಇಂಚು ಕ್ರಾಸ್ ಏನಿದೆ ಇದನ್ನು 1 ಇಂಚ್ ತೊಗೊಳ್ಳಿ ಜನ್ರಲ್ಲಾಗಿ. ಓಕೆ, 1 ಇಂಚ್ ತೊಗೊಂಡು ಹಾರ್ಮಲ್ ರೌಂಡಿಂಗ್ನ ಒಂದು ಸಲ ಮಾರ್ಕ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ವ, ಈ ರೀತಿ ಹಾರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಕೈಯಲ್ಲೇ ಹಾರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ. ಓಕೆ, ಇದಾಯ್ತಲ್ವ. ಹಾರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಂಡ ನಂತರ ಹಾರ್ಮಲ್ ರೌಂಡಿಂಗು ನಮಗೆ ಅಳತೆ ಬ್ಲೌಸ್, ಕಸ್ಟಮರ್ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಪರ್ಫೆಕ್ಟಾಗಿ ಬರಬೇಕು, ಚೆಕ್ ಮಾಡ್ಕೊಳ್ಬೇಕು. ಹಾರ್ಮಲ್ ಡೌನಿಂಗ್ ಏನು ನಾವು ತೊಗೊಂಡಿದ್ದೀವಿ, ಶೋಲ್ಡರ್ ತೊಗೊಂಡಿದ್ದೀವಿ, ನೆಕ್ ವಿಡ್ತ್ ತೊಗೊಂಡಿದ್ದೀವಿ. ಹಾರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಂಡ ನಂತರ ನಮಗೆ ಹಾರ್ಮಲ್ ರೌಂಡಿಂಗ್ ಕರೆಕ್ಟಾಗಿ ಬರಬೇಕಲ್ವ. ಮೇಲ್ಗಡೆ ಅರ್ಧ ಇಂಚ್ ಬಿಡಿ ಮತ್ತು ಈ ಕಡೆ ಸೈಡ್ ಅರ್ಧ ಇಂಚ್ ಬಿಡಿ. ನೋಡಿ, ಅಳತೆ ಬ್ಲೌಸ್ ಕೊಟ್ಟಾಗ ಅಳತೆ ಬ್ಲೌಸ್ನ ಇಲ್ಲಿ ಇಟ್ಟು ಚೆಕ್ ಮಾಡಬೇಕು. ಅಂದರೆ ಈ ಮಾರ್ಕಿಂದ ಅರ್ಧ ಇಂಚ್ ಈ ಕಡೆ ಸೈಡು,
ಯಾಕಂದರೆ ಅಳತೆ ಬ್ಲೌಸ್ ರೆಡಿ ಇರುತ್ತೆ. ಸೊ ಹಾಗಾಗಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ಆ ಮಾರ್ಕಿಂದ ಅರ್ಧ ಇಂಚ್ ಬಿಟ್ಕೊಳ್ಳಿ. ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ಕಾಣಿಸ್ತಾ ಇರುತ್ತೆ ನಿಮಗೆ, ಸ್ಲೀವ್ ಅಟ್ಯಾಚ್ ಮಾಡಿರೋದು. ಆ ಸ್ಲೀವ್ ಅಟ್ಯಾಚ್ ಮಾಡಿರೋದು ಏನಿರುತ್ತೋ ಅದನ್ನು ಈ ರೀತಿ ಇಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಸ್ಲೀವ್ ಅಟ್ಯಾಚ್ ಮಾಡಿರೋದಿದೆ. ಬ್ಯಾಕ್ ಸೈಡು ಇಲ್ಲಿ ಕಾಣಿಸ್ತಾ ಇದೆಯಲ್ವ ಸ್ಲೀವ್ ಅಟ್ಯಾಚ್ ಮಾಡಿರೋದು. ನಾನು ಕರೆಕ್ಟಾಗಿ ಈಗ ಕರೆಕ್ಟಾಗಿದೆ. ನಾನು ತೊಗೊಂಡಂಥ ಹಾರ್ಮೋಲ್ ಡೌನಿಂಗು ಈ ಹಾರ್ಮೋಲ್ ರೌಂಡಿಂಗಿಗೆ ಪಕ್ಕ ಸೂಟ್ ಆಗಿದೆ. ಅಳತೆ ಬ್ಲೌಸ್ ಪ್ರಕಾರ ಪರ್ಫೆಕ್ಟ್ ಆಗಿದೆ. ಸೊ ನನಗಿನ್ನು ಯಾವುದೇ ಡೌಟು ಇಲ್ಲ. ಬಟ್ ನೀವು ತೊಗೊಂಡಂಥ ಅಳತೆ ಬ್ಲೌಸಲ್ಲಿ ಇದೇ ರೀತಿ ಬರಬೇಕು ಅಂತ ಏನು ರೂಲ್ ಏನಿಲ್ಲಲ್ಲ. ನೀವು ತೊಗೊಂಡಂಥ ಅಳತೆ ಬ್ಲೌಸು ಯಾವ ಮೆಥಡಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿರ್ತಾರೋ ಗೊತ್ತಿಲ್ಲ, ಓಕೆನಾ. ಕಡಿಮೆ ಬರ್ಬೋದು, ಇಲ್ಲ ಜಾಸ್ತಿ ಬರ್ಬೋದು. ಅಂಥ ಟೈಮಲ್ಲಿ ಏನು ಮಾಡಬೇಕು, ಒಂದು ವೇಳೆ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಕಂಕುಳದ ಸುತ್ತಳತೆ, ಓಕೆ. ಈ ಚೆಸ್ಟ್ ಪಾಯಿಂಟ್ ಏನಿದೆಯೋ ಈ ಚೆಸ್ಟ್ ಪಾಯಿಂಟ್ ಹತ್ರ ಕರೆಕ್ಟಾಗಿ ಬಂದಿಲ್ಲ, ಒಂದು ಸ್ವಲ್ಪ ಈ ಕಡೆನೇ ಬಂತು. ಎಷ್ಟು, ಒಂದು 1/4 ಇಂಚಷ್ಟು ಕಡಿಮೆ ಬಂತು ಅಂದ್ಕೊಳ್ಳಿ. ಫಸ್ಟು 1/4 ಇಂಚ್ ಕಡಿಮೆ ಬಂತು ಅಂದರೆ ಇಷ್ಟೇ ಇರಲಿ, ಚೇಂಜ್ ಮಾಡೋಕ್ಕೇನು ಹೋಗಬೇಡಿ. ಒಂದು ಪಾಯಿಂಟ್ ಅಷ್ಟು ಇಲ್ಲಿ ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡಿದರೆ ಸಾಕು, ಒಂದು ಪಾಯಿಂಟ್ ಅಷ್ಟು, ಓಕೆನಾ. 1/4 ಇಂಚ್ ಕಡಿಮೆ ಬಂದರೆ, ಅದೇ ಅರ್ಧ ಇಂಚ್ ಕಡಿಮೆ ಬಂತು ಅಂದ್ಕೊಳ್ಳಿ, ಆವಾಗ ಮೇಲ್ಗಡೆ ಮಾಡ್ಕೊಳ್ಬೇಕು. ಹಾರ್ಮೋಲ್ ಡೌನಿಂಗ್ ಅನ್ನೋದು 1/4 ಇಂಚ್ ಮೇಲೆ ಮಾಡಬೇಕು. ಅರ್ಧ ಇಂಚು ಚೆಸ್ಟ್ಗಿಂತ ಅರ್ಧ ಇಂಚ್ ಕಡಿಮೆ ಬಂದರೆ ಹಾರ್ಮೋಲ್ ಡೌನಿಂಗ್ ಅನ್ನೋದು ಮೇಲೆ ಮಾಡಿ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ಕೇಳಿ. 1/4 ಇಂಚ್ ಏನಾದರೂ ಕಡಿಮೆ ಬಂತು ಅಂದರೆ ಒಂದು ಪಾಯಿಂಟ್ ಅಷ್ಟು ಕಟ್ ಮಾಡಬೇಕಾದ್ರೆ ಮೇಲೆ ಕಟ್ ಮಾಡಿದರೆ ಆಯಿತು. ಅರ್ಧ ಇಂಚ್ ಏನಾದರೂ ಕಡಿಮೆ ಬಂತು ಅಂದರೆ ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಮೇಲೆ ಮಾಡಿ 1/4 ಇಂಚು. ಅರ್ಧ ಇಂಚ್ ಹಾರ್ಮೋಲ್ ರೌಂಡಿಂಗ್ ಅರ್ಧ ಇಂಚ್ ಕಡಿಮೆ ಬಂದರೆ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ 1/4 ಇಂಚ್ ಮೇಲೆ ಮಾಡಿ. ಹಾರ್ಮೋಲ್ ರೌಂಡಿಂಗ್ 1 ಇಂಚ್ ಕಡಿಮೆ ಬಂತು ಅಂದರೆ ಇದನ್ನು ಅರ್ಧ ಇಂಚ್ ಮೇಲೆ ಮಾಡಿ. ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಅರ್ಧ ಇಂಚ್ ಮೇಲೆ ಮಾಡಿ, ಓಕೆನಾ. ಮೇಲೆ ಮಾಡಿದ ನಂತರ ಮತ್ತೆ ಇಲ್ಲಿ 1 ಇಂಚು ಮಾರ್ಕ್ ಮಾಡಿಕೊಂಡು ಸೇಮ್ ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ನ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು. ಅರ್ಥ ಆಯ್ತಲ್ವ. ನೆಕ್ಸ್ಟು ಒಂದು ವೇಳೆ ಇದು ಜಾಸ್ತಿ ಬಂತು ಅಂದ್ಕೊಳ್ಳಿ, ಒಂದು 1/4 ಇಂಚು ಹಾರ್ಮೋಲ್ ಚೆಸ್ಟ್ ಮಾರ್ಕಿಗಿಂತ ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ ಜಾಸ್ತಿ ಬಂತು ಅಂದ್ಕೊಳ್ಳಿ, 1/4 ಇಂಚು ಅಷ್ಟೇ ಇರಲಿ. ಒಂದು ಪಾಯಿಂಟಷ್ಟು ಕೆಳಗೆ ಕಟ್ ಮಾಡಬೇಕಾದ್ರೆ ಡೌನ್ ಕಟ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಅದೇ ಒಂದು ಅರ್ಧ ಇಂಚ್ ಜಾಸ್ತಿ ಬಂತು ಅಂದ್ಕೊಳ್ಳಿ, ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಒಂದು 1/4 ಇಂಚು ಕೆಳಗೆ ಮಾಡಿ, ಆಯ್ತಲ್ವ. ನೆಕ್ಸ್ಟು 1 ಇಂಚ್ ಜಾಸ್ತಿ ಬಂತು ಹಾರ್ಮೋಲ್ ರೌಂಡಿಂಗ್ ಅಳತೆ ಬ್ಲೌಸ್ ಚೆಕ್ ಮಾಡಬೇಕಾದ್ರೆ ಚೆಸ್ಟ್ಗಿಂತ ಜಾಸ್ತಿ ಬಂತು ಅಂದರೆ ಅರ್ಧ ಇಂಚ್ ಡೌನ್ ಮಾಡಿ. ಅರ್ಧ ಇಂಚ್ ಡೌನ್ ಮಾಡಿಕೊಂಡು ಈ ಚೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಆರ್ಮೋಲ್ ರೌಂಡಿಂಗ್ನ ಮತ್ತೆ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡಿ ಕಟ್ ಮಾಡಬೇಕು, ಆಯ್ತಲ್ವ. ಇದು ಫುಲ್ ಕ್ಲಾರಿಟಿ ನಮಗೆ. ಈಗ ಫೈನಲ್ ಆಗೋದು ಶೋಲ್ಡರ್ ಇಷ್ಟಿರುತ್ತೆ, ಇದು ಫೈನಲ್ಲು, ಓಕೆನಾ. ನೆಕ್ ವಿಡ್ತ್ ಫೈನಲ್ಲು. ಈ ಹಾರ್ಮೋಲ್ ಡೌನಿಂಗು ಮತ್ತು ಆರ್ಮೋಲ್ ರೌಂಡಿಂಗ್ ಹತ್ರ ನೀವು ಈಗ ನಾನು ತಿಳಿಸಿರುವಂಥ ಈ ಮೆಥಡ್ ಏನಿದೆ ಇದನ್ನು ಫಾಲೋ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡಿದರೆ ಮಾತ್ರ ಹಾರ್ಮೋಲ್ ಟೈಟ್ ಆಗೋದು, ಅಂದರೆ ಕಂಕುಳ ಟೈಟ್ ಆಗೋವಂಥದ್ದು, ಲೂಸ್ ಆಗೋದು, ರಿಂಕಲ್ಸ್ ಬರೋದು, ಇವೆಲ್ಲವೂ ಇದರಿಂದನೇ. ಇದು ನೀವು ಇಲ್ಲಿ ಮೇನಾಗಿ ನೀವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ ಮಾರ್ಕ್ ಮಾಡಿದ್ರ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ, 100% ಪರ್ಫೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ವ. ಇದು ಇಲ್ಲಿ ಮಾರ್ಕಿಂಗ್ಸ್ ಎಲ್ಲ ನಿಮ್ಗೆ ಒಂದೇ ಕಡೆ ಇದೆ, ಕನ್ಫ್ಯೂಸ್ ಆಗಿರ್ಬೋದು. ಸಿಂಪಲ್ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೀವೊಂದು ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಮಾರ್ಕ್ ಮಾಡಿದ್ರ ಅಂದ್ಕೊಳ್ಳಿ, ಇದೊಂದು ಬ್ಲೌಸ್ ಮಾರ್ಕು, ಓಕೆ. ನಮಗೆ ಈ ಚೆಸ್ಟ್ ಪಾಯಿಂಟ್ ಕರೆಕ್ಟಾಗಿ ಬರಬೇಕು. 1/4 ಇಂಚ್ ಏನಾದರೂ ಈ ಕಡೆ ಸೈಡ್ ಬಂತು ಅಂದರೆ ಒಂದು ಪಾಯಿಂಟ್ ಅಷ್ಟು ಮೇಲೆ ಕಟ್ ಮಾಡಿ. ಅರ್ಧ ಇಂಚ್ ಏನಾದರೂ ಕಡಿಮೆ ಬಂದರೆ 1/4 ಇಂಚು ಮೇಲೆ ಮಾಡಿ ಹಾರ್ಮೋಲ್ ಡೌನಿಂಗ್ ಮಾರ್ಕು. 1 ಇಂಚ್ ಕಡಿಮೆ ಬಂದರೆ ಅರ್ಧ ಇಂಚು ಹಾರ್ಮೋಲ್ ಡೌನಿಂಗ್ ಮೇಲೆ ಮಾಡಿ, ಓಕೆನಾ. ಸೇಮ್ ಅದಕ್ಕೆ ರಿವರ್ಸು. ಜಾಸ್ತಿ ಬಂತು 1/4 ಇಂಚು, ಚೆಸ್ಟ್ ಪಾಯಿಂಟ್ಗಿಂತ 1/4 ಇಂಚು ಮುಂದೆನೇ ಹೋಯಿತು ಅಂದರೆ ಒಂದು ಪಾಯಿಂಟ್ ಡೌನ್ ಮಾಡಿ. ಇಲ್ಲ ಅರ್ಧ ಇಂಚು ಜಾಸ್ತಿ ಹೋಯ್ತು ಅಂದರೆ 1/4 ಇಂಚು ಇನ್ನೂ ಡೌನ್ ಮಾಡಿ. 1 ಇಂಚ್ ಜಾಸ್ತಿ ಹೋಯ್ತು ಅಂದರೆ ಇನ್ನೂ ಒಂದು ಇಲ್ಲಿಂದ ಅರ್ಧ ಇಂಚ್ ಡೌನ್ ಮಾಡಿ. ಡೌನ್ ಮಾಡ್ಕೊಂಡು ಮತ್ತೆ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ನೆಕ್ಸ್ಟ್ ಚೆಕ್ ಮಾಡಬೇಕು, ಚೆಕ್ ಮಾಡಿದ ನಂತರ ಕಟ್ ಮಾಡಬೇಕು, ಓಕೆನಾ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ. ನಿಮಗೆ ಕನ್ಫ್ಯೂಸ್ ಆದರೆ ಇನ್ನೊಂದು ಸಲ ವೀಡಿಯೋ ನೋಡಿ. ಮಾರ್ಕಿಂಗ್ಸ್ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಬಟ್ ನನಗೆ ಇದಕ್ಕಿಂತ ಬೆಸ್ಟ್ ಮೆಥಡು ಸದ್ಯಕ್ಕೆ ಐಡಿಯಾ ಯಾವುದು ಬಂದಿಲ್ಲ.
ಇದರಲ್ಲೇ ನಿಮ್ಗೆ ಏನಾದರೂ ಕಲರ್ಸು ಬೇರೆ ಬೇರೆ ಕಲರು ಪೆನ್ಸಿಲ್ ಮಾರ್ಕರನ್ನ ತಗೊಂಡು ನಾನು ಒಂದು ಸ್ವಲ್ಪ ನೀಟಾಗಿ ನಿಮಗೆ ತೋರಿಸಿದ್ರೆ ವಿಡಿಯೋ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು. ಬಟ್ ಇಷ್ಟು ಗಜಿಬಿಜಿ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಅರ್ಥ ಆಗಿದೆ ಅಂದ್ಕೊಂಡಿನಿ. ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದರಲ್ಲಿ ಏನಿಲ್ಲ, ತುಂಬ ಸಿಂಪಲ್ಲು. ನಮಗೇನು ಅಂದರೆ ಕರೆಕ್ಟಾಗಿ ಬಂತು ಅಂದರೆ ಓಕೆ, ಹಾರ್ಮಲ್ ಡೌನಿಂಗು, ನೆಕ್ ವಿಡ್ತು, ಶೋಲ್ಡ್ರು ಎಲ್ಲ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮಾತ್ರ ನಾವು ಇದನ್ನು ಸ್ವಲ್ಪ ಮೇಲೆ ಇಲ್ಲ ಸ್ವಲ್ಪ ಕೆಳಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಸಲ ಅಳತೆ ಬ್ಲೌಸ್ ಇಟ್ಟು ಚೆಕ್ ಮಾಡಿ ಕಟ್ ಮಾಡಬೇಕು, ಅಷ್ಟು. ಅದನ್ನು ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡಿರೋದು. ಓಕೆ, ಇಷ್ಟು ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಸಾಧ್ಯವಾದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನು ಅಂದರೆ ಕೆಲವು ಪಾಯಿಂಟ್ಸ್ ಇರುತ್ತೆ, ನಾನು ಫಸ್ಟೇ ಪ್ರಿಪೇರ್ ಆಗಿರ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂತ. ಆ ಪಾಯಿಂಟ್ಸ್ ಕೆಲವೊಂದು ಮರ್ತೋದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಕಂಟಿನ್ಯೂಷನ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸು, ಟಿಪ್ಸು, ಟ್ರಿಕ್ಸ್ ಎಲ್ಲ ರೆಗ್ಯುಲರಾಗಿ ಫಾಲೋ ಮಾಡಿ. ಈ ಚಾನಲಲ್ಲಿ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ 100% ಟ್ರೈ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತೀನಿ. ರೆಗ್ಯುಲರಾಗಿ ನೀವು ಫಾಲೋ ಮಾಡ್ತಾಯಿರಿ. ನೀವು ಸ್ವಲ್ಪ ದಿನದಲ್ಲೇ ನೀವು 100% ಪರ್ಫೆಕ್ಟಾಗಿ ಕಟಿಂಗ್ ಮಾಸ್ಟರ್ ಮಾಡೋ ಜವಾಬ್ದಾರಿ ನಂದು. ಓಕೆ, ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.